ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 12ನೇ ವಚನ. ಭೂಮಿಯು ಹಸಿರು ಸಸ್ಯಗಳನ್ನು, ತಮ್ಮ ತಮ್ಮ ಪ್ರಕಾರ ಬೀಜವಿರುವ ಸಸ್ಯಗಳನ್ನು, ತಮ್ಮ ತಮ್ಮ ಪ್ರಕಾರ ಬೀಜವಿರುವ ಫಲ ಕೊಡುವ ಮರಗಳನ್ನು ಉಂಟು ಮಾಡಿತು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಪ್ರಿಯರೇ, ಈ ವಾಕ್ಯವನ್ನು ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 11ರಲ್ಲಿ ದೇವರು ಹೇಳಿದ ಮಾತಿನ ನಿಖರವಾದಂಥ ನೆರವೇರಿಕೆಯನ್ನು ದಾಖಲಿಸುವಂಥ ವಾಕ್ಯವಾಗಿದೆ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ಒಂದು 4 ಅಂಶಗಳನ್ನು, ಪ್ರಾಮುಖ್ಯವಾಗಿರುವಂಥ ಅಂಶಗಳನ್ನು ನೋಡಿಕೊಳ್ಳೋಣ. ಪ್ರಿಯರೇ, ಮೊದಲನೇದಾಗಿ ಭೂಮಿಯು ಹಸಿರು ಸಸ್ಯಗಳನ್ನು, ತಮ್ಮ ತಮ್ಮ ಪ್ರಕಾರ ಬೀಜವಿರುವ ಸಸ್ಯಗಳನ್ನು, ತಮ್ಮ ತಮ್ಮ ಪ್ರಕಾರ ಬೀಜವಿರುವ ಫಲ ಕೊಡುವ ಮರಗಳನ್ನು ಉಂಟು ಮಾಡಿತು. ಇದು ದೇವರ ಆದೇಶಕ್ಕೆ ಸೃಷ್ಟಿಯ ಒಂದು ಪ್ರತಿಕ್ರಿಯೆ. ಅಂದರೆ ಅರ್ಥ, ಈ ಭೂಮಿಯು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಲ್ಲ, ಆದರೆ ಅದು ದೇವರ ಮಾತಿಗೆ ವಿಧೇಯವಾಯಿತು ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಹಾಗಾದರೆ ದೇವರ ಮಾತು ಬಂದಾಗ ಇಡೀ ಸೃಷ್ಟಿಯು ಪ್ರತಿಕ್ರಿಯಿಸುತ್ತದೆ. ಎಂಟೈರ್ ಕ್ರಿಯೇಷನ್ ರೆಸ್ಪಾಂಡ್ಸ್ ಟು ದ ವರ್ಡ್ ಆಫ್ ಗಾಡ್. ಇನ್ನು ಎರಡನೇದಾಗಿ ನಾವು ನೋಡುವಾಗ ಪ್ರಿಯರೇ, ತಮ್ಮ ತಮ್ಮ ಪ್ರಕಾರ ಅನ್ನುವಂಥ ಪದಗಳು ಮತ್ತೊಮ್ಮೆ ಒತ್ತಿ ಹೇಳಲ್ಪಟ್ಟಿರುವಂಥ ಪದಗಳಾಗಿದ್ದಾವೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಇದು ಅಚಾನಕ್ಕಾಗಿ ಆಗುವಂಥ ಪುನರುತ್ಪಾದನೆ ಅಲ್ಲ, ಆದರೆ ಇದು ದೇವರು ಸ್ಪಷ್ಟವಾಗಿ ಸ್ಥಾಪಿಸಿರುವ ಕ್ರಮದೊಳಗೆ ಆಗಬೇಕಾಗಿರುವಂಥ ಪುನರುತ್ಪಾದನೆ ಎನ್ನುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಅರ್ಥ, ದೇವರ ಸೃಷ್ಟಿಯಲ್ಲಿ ಸ್ಥಿರತೆ ಮತ್ತು ನಂಬಿಕಸ್ಥತೆ ಇತ್ತು. ಮತ್ತು ಮೂರನೇದಾಗಿ ನಾವು ನೋಡುವಾಗ ಬೀಜವಿರುವ, ಇದು ಮುಂದಿನ ತಲೆಮಾರಿಗೆ ಸಂಬಂಧಿಸಿದ ಒಂದು ಪದ. ಅಂದರೆ ದೇವರ ಸೃಷ್ಟಿಯು ಒಂದು ತಲೆಮಾರಿಗೆ ಮಾತ್ರ ಸೀಮಿತಗೊಳಿಸಲಿಲ್ಲ, ಆದರೆ ಕರ್ತನು ಮುಂದುವರಿಯುವಂತೆ, ಈ ಸೃಷ್ಟಿ ಮುಂದುವರಿಯುವಂತೆ ದೇವರು ವ್ಯವಸ್ಥೆಯನ್ನು ಮಾಡಿದ್ದನ್ನು ಘೋಷಿಸುವಂಥದ್ದಾಗಿದೆ. ಅದಲ್ಲದೆ ಕೊನೆಯದಾಗಿ ನಾವು ನೋಡುವಾಗ ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಪ್ರಿಯರೇ, ಇದು ಮನುಷ್ಯನ ಒಂದು ಅಭಿಪ್ರಾಯವಲ್ಲ, ಇದು ದೇವರ ಒಂದು ಪರಿಶೀಲನೆಯನ್ನು ನಾವು ನೋಡಬಹುದು. ಅಂದರೆ ದೇವರ ಉದ್ದೇಶಕ್ಕೆ ತಕ್ಕಂತೆ ನಡೆದಿದ್ದರಿಂದ ದೇವರು ಅದನ್ನು ಒಳ್ಳೆಯದು ಎಂದು ಘೋಷಿಸಿದ್ದನ್ನು ನಾವು ನೋಡಬಹುದು. ಪ್ರಿಯರೇ, ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂಥ ಸತ್ಯಗಳೇನೆಂಬುದಾಗಿ ನಾವು ನೋಡುವಾಗ, ದೇವರ ಮಾತು ಯಾವಾಗಲೂ ಫಲ ಕೊಡುವಂಥದ್ದಾಗಿದೆ ಮತ್ತು ದೇವರ ವಿನ್ಯಾಸಕ್ಕೆ ವಿಧೇಯವಾದದ್ದು ಫಲವತ್ತವಾಗುತ್ತದೆ. ಹಾಗಾದರೆ ಇಂದು ಈ ವಾಕ್ಯ ನಮಗೆ ತರುವಂಥ ವಾಗ್ದಾನ, ದೇವರ ಮಾತಿಗೆ ವಿಧೇಯವಾಗುವ ಜೀವನ ಫಲವತ್ತವಾಗುತ್ತದೆ. ಪ್ರಿಯರೇ, ಅಂದರೆ ಫಲವು ತಕ್ಷಣ ಕಾಣದೇ ಇರಬಹುದು, ದೇವರ ವಿನ್ಯಾಸದೊಳಗೆ ಇರುವ ಜೀವನ ಕೊನೆಗೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಆಗಿರುತ್ತದೆ. ಪ್ರಿಯರೇ, ನಾವು ಪಾಲಿಸಬೇಕಾಗಿರ್ತಕ್ಕಂಥ ಒಂದು ಸ್ಪಷ್ಟವಾದಂಥ ಆಜ್ಞೆ, ದೇವರ ಮಾತಿಗೆ ಸಂಪೂರ್ಣವಾಗಿ ವಿಧೇಯನಾಗಿರಬೇಕು. ಪ್ರಿಯರೇ, ಅಂದರೆ ಆಯ್ಕೆ ಮಾಡಿದ ವಿಧೇಯತೆ ಅಲ್ಲ, ಸಂಪೂರ್ಣ ವಿಧೇಯತೆಯನ್ನು ದೇವರು ಬಯಸುವಂತರಾಗಿದ್ದಾರೆ. ಆವಾಗ ದೇವರ ಮಾತಿಗೆ ಪ್ರತಿಕ್ರಿಯಿಸುವ ಜೀವನವು ನಾವು ಆರಿಸುವಂತರಾಗಿರುತ್ತೇವೆ. ಇಂದು ನಾವು ನೆನಪಿಟ್ಟುಕೊಳ್ಳೋಣ, ದೇವರು ಹೇಳಿದ್ದನ್ನು ನೆರವೇರಿಸುವಂಥ ದೇವರಾಗಿದ್ದಾರೆ. ಅದೇ ಸಮಯ ಅದನ್ನು ಒಳ್ಳೆಯದೆಂದು ಘೋಷಿಸುವವರು ಕರ್ತನೇ ಆಗಿದ್ದಾರೆ. ನಾವು ನಾಳೆ ಭೇಟಿಯಾಗೋಣ. ದೇವರ ಮಾತಿಗೆ ಫಲ ಕೊಡುವ ಜೀವನ ನಿಮಗಿರಲಿ. ಆಮೇನ್.